ಆತ್ಮೀಯ ಸ್ಪರ್ಧಾ ಮಿತ್ರರೇ, ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಿಮಗೆ ಬಹುಮುಖ್ಯವಾದಂಥ ಒಂದು ಶುಭ ಸುದ್ದಿಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಈಗಾಗಲೇ ನಾವು ಒಂದು ವರ್ಷದಿಂದ ನಾವೆಲ್ಲರೂ ಕಾಯ್ಕೊಂಡು ಕುಳಿತಿರ್ತಕ್ಕಂಥ ಒಂದು ವಿಷಯ ಅಂತಂದರೆ, ಇದೇನು ಪದವಿ ಪೂರ್ವ ಉಪನ್ಯಾಸಕ ಹುದ್ದೆ ನೇಮಕಾತಿ ಆಗುತ್ತೆ ಅಂತ ಹೇಳಿದರು. ಸುಮಾರು 778 ಪೋಸ್ಟ್ಗಳು ಇನ್ನೇನು ಸುಮಾರು ಒಂದು ವರ್ಷದ ಹಿಂದೆ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಪಡೆದುಕೊಂಡಿತ್ತು. ಆ ಒಂದು ವಿಚಾರವಾಗಿ ಈಗಾಗಲೇ ಇಲಾಖೆ ಏನು ಮಾಡಿತ್ತಪ್ಪ ಅಂತಂದರೆ, ಆಗಸ್ಟ್ ತಿಂಗಳಲ್ಲೇ ನಮಗೆ ಒಂದು ಈ ನೇಮಕಾತಿ ಸಂಬಂಧಪಟ್ಟ ಹಾಗೆ ಅಮೆಂಡ್ಮೆಂಟ್ ಮತ್ತು ರೂಲ್ಸ್ ಬಗ್ಗೆಯಾಗಿ ಒಂದು ಡ್ರಾಫ್ಟ್ ರೂಲ್ಸನ್ನು ಮಾಡಿತ್ತು. ಆ ಒಂದು ವಿಷಯವಾಗಿ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಆ ಒಂದು ವಿಷಯವಾಗಿ ಇಲ್ಲಿ ಕೊಟ್ಟಿದ್ದಾರೆ ನಮಗೇನು ಬೇರೆ ಆದ ಡ್ರಾಪ್ ಆಫ್ ದ ಕರ್ನಾಟಕ ಜನರಲ್ ಸರ್ವಿಸ್ ಫ್ರೀ ಯೂನಿವರ್ಸಿಟಿ ಎಜುಕೇಷನ್, ಅಂದರೆ ಈ ಪದವಿ ಪೂರ್ವ ಉಪನ್ಯಾಸಕ ಹುದ್ದೆಗೆ ಸಲುವಾಗಿ ಕೆಲವೊಂದು ರೂಲ್ಸನ್ನು ರೆಡಿ ಮಾಡಿಕೊಂಡು ನಮ್ಗೆ ಅವಾಗ ಯಾವ ಒಂದು ತಿಂಗಳಲ್ಲಿ ಅಂತಂದರೆ ಆಗಸ್ಟ್ ತಿಂಗಳಲ್ಲಿ ನಮಗೆಲ್ಲ ಕೊಟ್ಟಿದ್ದರು ಸ್ನೇಹಿತರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಡೇಟೆಡ್ 1st August 24 in Part 4A ಆಫ್ ದ ಕರ್ನಾಟಕ ಗೆಜೆಟೆಡ್ ಡೇಟ್ 21 August 2024 ಕೊಟ್ಟಿದ್ದ ಸ್ನೇಹಿತರೆ. ಅವಾಗ ಏನು ಕೊಟ್ಟಿದೆ ಅಂತಂದರೆ, ಇನ್ವೈಟಿಂಗ್ ಅಬ್ಜೆಕ್ಷನ್ ಆ್ಯಂಡ್ ಸಜೆಷನ್. ಆ ಒಂದು ಆಗಸ್ಟ್ ತಿಂಗಳಲ್ಲಿ ನಮಗೆ ಆಗಸ್ಟ್ ತಿಂಗಳ 1ನೇ ತಾರೀಕಿನಿಂದ ಆಗಸ್ಟ್ ತಿಂಗಳ 21ನೇ ತಾರೀಕುವರೆಗೂ ಸುಮಾರು ನಮಗೆ 20 ದಿನಗಳ ಕಾಲ ನಮ್ಗೆ ಅವಾಗ ಒಂದು ಗೆಜೆಟೆಡ್ ಸಲುವಾಗಿ ಕೆಲವೊಂದು ತಿದ್ದುಪಡಿಗಳಿಗಾಗಿ ನಮಗೆ ಅಬ್ಜೆಕ್ಷನ್ಗೆ ಅವಕಾಶ ಕೊಟ್ಟಿದ್ದರು. ಕೊಟ್ಟ ನಂತರ ಏನು ಮಾಡಿದ ಸ್ನೇಹಿತರೆ, ಇನ್ನೇನು ಇದನ್ನು ಕೊನೆಯ ಅಂತಿಮ ಹಂತದ ಒಂದು ಗೆಜೆಟೆಡ್ ಮಾಡಲಿಕ್ಕಾಗಿ ಈಗ ಟೆಂಡರ್ನಲ್ಲಿ ಹಾಕಿರುವಂಥದ್ದು ಸ್ನೇಹಿತರೆ. ಈಗಾಗಲೇ ಇಲ್ಲಿ ಗೊತ್ತಿರ್ಬೋದು, ಇನ್ನೇನು ಪದವಿ ಪೂರ್ವ ಉಪನ್ಯಾಸಕ ಹುದ್ದೆ ಇದೇನು PU ಕಾಲೇಜ್ ಏನು ಲೆಕ್ಚರ್ ಇದೆಯಲ್ಲ, ಸುಮಾರು ಇನ್ನೇನು ನವಂಬರ್ ಒಂದು 15ನೇ ತಾರೀಕಿನ ನಂತರ ಅಥವಾ ಡಿಸೆಂಬರ್ ಒಳಗಡೆ ಈ ನೋಟಿಫಿಕೇಷನ್ ಇನ್ನೇನು ಸದ್ಯದಲ್ಲೇ ಆಗುವ ಒಂದು ಸೂಚನೆ ಎಲ್ಲರಿಗೂ ಕಾಣುವಂಥದ್ದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ಒಂದು ಗೆಜೆಟೆಂಡಲ್ಲಿ ಏನು ಕೊಟ್ಟಿದ್ದಾನೆ ಸ್ನೇಹಿತರೆ, ಇಲ್ಲಿ ಕೊಟ್ಟಿದ್ದಾನೆ ನೋಡಿ, ಟೈಟಲ್ ಆ್ಯಂಡ್ ಕಮೆನ್ಸ್ಮೆಂಟ್, ಅಂದರೆ ಈ ಒಂದು ಪದವಿ ಪೂರ್ವ ಉಪನ್ಯಾಸಕ ಹುದ್ದೆ ಸಂಬಂಧಪಟ್ಟಾಗಿ ಯಾವ ಒಂದು ಪ್ರೀ ಯೂನಿವರ್ಸಿಟಿ ಎಜುಕೇಷನ್ಗೆ ರೂಲ್ಸ್ಗಳನ್ನು ಮಾಡಿಕೊಂಡಿದ್ದೇವೆ ಅನ್ನೋದನ್ನು ಸಹ ಇಲ್ಲಿ ಕೊಟ್ಟಿದ್ದಾನೆ. ಅದಾದ ನಂತರ ಸ್ನೇಹಿತರೆ, ಇಲ್ಲಿ ಮುಖ್ಯವಾಗಿ ನೀವೆಲ್ಲರೂ ಕೇಳ್ತಕ್ಕಂಥದ್ದು ಒಂದು ವಿಷಯ ಅಂತಂದರೆ, ಇಲ್ಲೇನೂ ಸಹ 2013ರ ಒಂದು ರೂಲ್ಸ್ಗಳನ್ನು ಇಲ್ಲಿ ನಿಯಮಗಳನ್ನು ಅಪ್ಲೈ ಮಾಡಿಕೊಂಡು ಆ ಒಂದು ಲೆಕ್ಚರರ್ ಗೌರ್ಮೆಂಟ್ ಫ್ರೀ ಯೂನಿವರ್ಸಿಟಿ ಕಾಲೇಜಿಗೆ ಇದೆಲ್ಲ ಆ ಒಂದು ನಿಯಮಗಳಲ್ಲಿ ಅಳವಡಿಕೆ ಮಾಡಿದ್ದಾರೆ. ಇನ್ನು ಮುಖ್ಯವಾಗಿ ಸ್ನೇಹಿತರೆ, ಈ ಒಂದು ಕಾಲಮ್ಸ್ ನೋಡಿಕೊಂಡಾಗ ಸ್ನೇಹಿತರೆ ಕೊಟ್ಟಿದ್ದಾನಲ್ಲಿ, ಫಾರ್ ದ ವರ್ಡ್ಸ್ ದ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, ಅಂದರೆ ಸ್ನೇಹಿತರೆ ಇದನ್ನು ಈ ಒಂದು ಪ್ರೀ ಯೂನಿವರ್ಸಿಟಿ ಕಾಲೇಜ್ ಲೆಕ್ಚರ್ಸ್ ಒಂದು ಎಕ್ಸಾಮಿನೇಷನನ್ನು ಯಾರಾದರೂ ಎಕ್ಸಾಮಿನೇಷನ್ನ ಮಾಡ್ಬೋದು. ಸಬ್ಸ್ಟಿಟ್ಯೂಟ್ ಅಂದರೆ ಮುಂದೆ KE ಕೊಡ್ಬೋದು, KPSC ಆದರೂ ಕೊಡ್ಬೋದು, ಹಂಗದರಲ್ಲಿ ಕೊಟ್ಟಿದ್ದಾನೆ ಸ್ನೇಹಿತರೆ. ಇನ್ನು ಸ್ನೇಹಿತರೆ, ಮುಖ್ಯವಾಗಿ ಬಂದಾಗ ಈ ಒಂದು ಪದವಿ ಪೂರ್ವ ಉಪನ್ಯಾಸಕ ಹುದ್ದೆ ಸಂಬಂಧಪಟ್ಟಾಗೆ ಇದು ಒಂದು ಡೈರೆಕ್ಟ್ ರಿಕ್ರೂಟ್ಮೆಂಟ್, ಅಂದರೆ ಇದೊಂದು ನೇರ ನೇಮಕಾತಿ ಆಗಿರುವಂಥದ್ದು. ಹೀಗಾಗಿ ಆ ನೇರ ನೇಮಕಾತಿಗೆ ಸಿಕ್ಕತಕ್ಕಂಥ ಒಂದು ನಿಯಮಗಳು ಏನಿದೆ, ಆ ನೇಮಕಾತಿ ಅಂದರೆ ನೋಡಿ ಸ್ನೇಹಿತರೆ, ಮಸ್ಟ್ ಹ್ಯಾವ್ ಪಾಸ್ಡ್ ಅ ಮಾಸ್ಟರ್ ಡಿಗ್ರಿ ಇನ್ ಸೆಕೆಂಡ್ ಕ್ಲಾಸ್ ವಿತ್ ಮಿನಿಮಮ್ ಆಫ್ 55% ಮಾರ್ಕ್ಸ್ ಇನ್ ದ ಸಬ್ಜೆಕ್ಟ್ ಸ್ಪೆಸಿಫೈಡ್ ಇನ್ ದ ಟೇಬಲ್ ಎನಕ್ಸೆಡ್ ಅಂತ ಕೊಟ್ಟಿದ್ದಾನೆ. ಅಂದರೆ ಸ್ನೇಹಿತರೆ, ನೀವು ಇಲ್ಲಿ ಮುಖ್ಯವಾಗಿ ಈ ನೇರ ನೇಮಕಾತಿಗೆ ಪದವಿ ಪೂರ್ವ ಉಪನ್ಯಾಸಕ ಹುದ್ದೆ ಆಗಲೇಬೇಕೆಂದರೆ B.Ed ವಿತ್ ಪ್ಲಸ್ MA ಮಾಸ್ಟರ್ ಡಿಗ್ರಿ, ಆದರೆ ಮಾಸ್ಟರ್ ಡಿಗ್ರಿಯಲ್ಲಿ ಸುಮಾರು 55% ಆಗಲೇಬೇಕು ಅಂತ ಕೊಟ್ಟಿದ್ದಾನೆ ಸ್ನೇಹಿತರೆ. 55% ಮಾಸ್ಟರ್ ಡಿಗ್ರಿ ಆಗಲೇಬೇಕಂತ ಕೊಟ್ಟಿದ್ದಾನೆ. ಇನ್ನೊಂದು ಸ್ನೇಹಿತರೆ, ಇಲ್ಲಿ ಇನ್ನೊಂದು ನಿಯಮ ಕೊಟ್ಟಿದ್ದಾನೆ ಸ್ನೇಹಿತರೆ. ನೋಡಿ, ಅದ್ಯಾವುದ ನಿಯಮ ಅಂತಂದರೆ ಅದು ನಮಗೆ ಅಪ್ಲೈ ಆಗುವುದಿಲ್ಲ. ಇಲ್ಲಿ ಕೊಟ್ಟಿದ್ದಾನೆ ಸ್ನೇಹಿತರೆ. ನೋಡಿ ಏನಂತಂದರೆ, ಇನ್ ದ ಹೆಡಿಂಗ್ ಫಾರ್ ಪ್ರಮೋಷನ್ ಸಂಬಂಧಪಟ್ಟ ಅವರಿಗೆ, ಅಂದರೆ ಈಗಾಗಲೇ ಹೈಸ್ಕೂಲು ಒಂದು ಗ್ರೇಡ್ 2 ಹುದ್ದೆ ಇರ್ತಕ್ಕಂಥದ್ದವ್ರಿಗೆ ಅವರಿಗೆ ಏನಾದ್ರು ಪದವಿ ಪೂರ್ವ ಉಪನ್ಯಾಸಕ ಹುದ್ದೆಗೆ ಪ್ರಮೋಷನ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಯಾವ ರೀತಿ ಅಂತಂದರೆ, ಮಸ್ಟ್ ಹ್ಯಾವ್ ಪಾಸ್ಡ್ ಅ ಮಾಸ್ಟರ್ ಡಿಗ್ರಿ ಇನ್ ಸೆಕೆಂಡ್ ಕ್ಲಾಸ್ ವಿತ್ ನಾಟ್ ಲೆಸ್ ಎನಿ 50% ಆಫ್ ಮಾರ್ಕ್ಸ್ ಇನ್ ದ ಕನ್ಕರೆಂಟ್ ಅಂತ ಸಬ್ಜೆಕ್ಟ್ ಕೊಟ್ಟಿದ್ದಾನೆ. ಅಂದರೆ ಸ್ನೇಹಿತರೆ, ಬಟ್ ನಾವು ನೇರ ನೇಮಕಾತಿ ಹೊಂದುವವರೆಗೆ ನಮಗೆ MAದಲ್ಲಿ ನಮ್ಮ ಸಬ್ಜೆಕ್ಟ್ನಲ್ಲಿ ಅಥವಾ ಹೋಲ್ಸೇಲಾಗಿ 55% ಆಗಿರಲೇಬೇಕು. ಆದರೆ ಪ್ರಮೋಷನ್ ಹೊತ್ತಕ್ಕಂಥ ಸಂದರ್ಭದಲ್ಲಿ ಬೇರೆದವ್ರಿಗೆ ಹೈಸ್ಕೂಲಿಂದ PU ಕಾಲೇಜ್ ಪ್ರಮೋಷನ್ ಹೊಂದೋರಿಗೆ ಅವರಿಗೆ ಬರೀ ಜಸ್ಟ್ 50% ಏನು ಅಂದರೆ ಅವರಿಗೆ ಕ್ವಾಲಿಫೈಡ್ ಮಾಡ್ಕೊಂಡಿರಲೇಬೇಕು ಅಂತೇಳಿ ಕೊಟ್ಟಿದ್ದಾನೆ ಸ್ನೇಹಿತರೆ. ಇದಿಷ್ಟು ಏನಂದರೆ ಸ್ನೇಹಿತರೆ, ಈ ಒಂದು ಪದವಿ ಪೂರ್ವ ಉಪನ್ಯಾಸಕ ಹುದ್ದೆಗೆ ಸಂಬಂಧಪಟ್ಟ ಹಾಗೆ ನಮಗೆ ಇವತ್ತಿನ ದಿವಸ ಏನಂತಂದ್ರಲ್ಲಿ ನಿನ್ನೆನೇ ಸಹ ಇದು ಬಂದಿರುವಂಥದ್ದು. ಆ ಒಂದು ಡೇಟ್ ಕುರಿತಾಗಿ ಇಲ್ಲಿ ಕೊಟ್ಟಿದ್ದಾನೆ ಸ್ನೇಹಿತರೆ. ಡೇಟಿನ ಅಕ್ಟೋಬರ್ 15ರಲ್ಲಿ ಇದನ್ನು ಪಬ್ಲಿಷ್ ಮಾಡಿದ್ದಾರೆ. ಇನ್ನೇನು ಸದ್ಯದಲ್ಲೇ ಈ ಒಂದು ನೇಮಕಾತಿ ಕುರಿತಾಗಿ ನೋಟಿಫಿಕೇಷನ್ ಆಗುವಂಥ ಎಲ್ಲ ಸೂಚನೆಗಳು ಕಾಣಿಸ್ತಾ ಇದೆ ಸ್ನೇಹಿತರೆ. ಎಲ್ಲರೂ ಇಂದಿನಿಂದ ನಿಮ್ಮ ಅಧ್ಯಯನವನ್ನು ಪ್ರಾರಂಭಿಸಿ ನೋಡೋಣ ಸ್ನೇಹಿತರೆ. ಧನ್ಯವಾದಗಳು.